ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲು ಕಾರಣೀಭೂತರಾದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಪದಾಧಿಕಾರಿಗಳು, ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಎನ್ ಶ್ರೀನಿವಾಸ ರೆಡ್ಡಿ, ಅಧ್ಯಕ್ಷರು, ರಾಯಚೂರು ನಗರ ಬ್ಲಾಕ್ ಕಾಂಗ್ರೆಸ್. ರಾಯಚೂರು ಜಿಲ್ಲೆ ತಾಲೂಕಿನ ಮಡ್ಚಟಲ್ ಹುಡುಂಗಲ್ ಗ್ರಾಮದಲ್ಲಿ ಸಿಡಿಲು ಬಡಿದು ಮೃತಪಟ್ಟಿರುವ ಇಬ್ಬರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 10 ಲಕ್ಷ ರೂಪಾಯಿಗಳ ಪರಿಹಾರ ಚೆಕ್ ಅನ್ನು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಅವರು ವಿತರಣೆ ಮಾಡಿದರು. ಅಕಾಲಿಕ ಮಳೆಯಿಂದ ಸಿಡಿಲು ಬಡಿದು ಮರಣ ಹೊಂದಿದ ಕುಟುಂಬಗಳನ್ನು ಭೇಟಿ ಮಾಡಿದ ಶಾಸಕರು ಸ್ವಂತಾನೆ ಹೇಳಿದರು. ಮರಣ ಹೊಂದಿದ 24 ಗಂಟೆಯೊಳಗೆ 2 ಕುಟುಂಬಗಳಿಗೆ ಪರಿಹಾರ ವಿತರಿಸಿದರು. ಸಿಡಿಲು ಬಡಿದು ಸಾವನ್ನಪ್ಪಿದ ಸಣ್ಣ ಹನುಮಂತ ತಂದೆ ಹೇಮೇಂದ್ರಪ್ಪ ಮಡ್ಚಟಲ್ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ, ಮಲ್ಲಮ್ಮ ಗಂಡ ಭೀಮಯ್ಯ ಹುಡುಂಗಲ್ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಚೆಕ್ ವಿತರಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಗ್ರಾಮದ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯ ಮುಖಂಡರುಗಳು ಸೇರಿದಂತೆ ಅನೇಕರಿದ್ದರು. ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಹುಡುಂಗಲ್ ಗ್ರಾಮದಲ್ಲಿ ನನ್ನ ಹೆಸರನ್ನ ಮಲ್ಲಮ್ಮ ಎಂಬ ಇವತ್ತು ಮಹಿಳೆ ಆ ಕುರಿ ಕಾಯುವಂಥ ಸಂದರ್ಭದಲ್ಲಿ, ಕುರಿ ಮೇಯಿಸೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಏನು ಅಲ್ಲಿ ಹೊಲದಿಂದ ಮನೆಗೆ ಬರುವಂಥ ಸಂದರ್ಭದಲ್ಲಿ ಇವತ್ತು ಆಕಸ್ಮಿಕವಾಗಿ ಸಿಡಿಲು ಬಡಿತದೆ ಅಂತ ಇವತ್ತು ಮರಣವನ್ನು ಹೊಂದಿದ್ದಾಳೆ. ಆ ಎಮ್ಮಗೆ ಇವತ್ತು ಏನು ಬುತ್ತಿ ಒಯ್ದಂಥ ಕಿಟ್ಲಿ ಬಾಕ್ಸನ್ನು ನಾವು ಈಗಾಗಲೇ ನೋಡಿದ್ವಿ. ಕಿಟ್ಲಿ ಬಾಕ್ಸನ್ನು ತಲೆ ಮೇಲೆ ಇಟ್ಟಾಗ ಅದು ಡೈರೆಕ್ಟ್ ಕಿಟ್ಲಿ ಬಾಕ್ಸ್ಲಿಂದನೇ ಓಲಾಗಿ ಮತ್ತೆ ತಲೆ ಒಳಗೋಗಿ ಒಂದು ಭಾಗಕ್ಕೆ ಸಿಡಿಲನ್ನು ಬಡಿದು ಇವತ್ತು ಮೃತಪಟ್ಟಿದ್ದಾಳೆ. ಹಾಗಾಗಿ ಇದು ಆಕಸ್ಮಿಕ ಘಟನೆಗಳು. ಇವತ್ತು 2 ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮರ್ಚಟ್ಟಾಳಲ್ಲಿ ಕೂಡ ಒಬ್ಬ ವ್ಯಕ್ತಿ ಈಗ ನಮ್ಮ ಹನುಮಂತ ಯಾದವ್ ಅಂತೇಳಿ ಅವರು ಇದಾಗಿದ್ದರು. ಹಾಗಾಗಿ ಇವತ್ತು ಮಲ್ಲಮ್ಮ ಅಂತೇಳಿ ಇಲ್ಲಿ ಉಡುಂಗಲ್ ಖಾನಾಪುರದಲ್ಲಿ ಇವತ್ತು ಅಯ್ಯಮ್ಮ ಮರಣ ಹೊಂದಿದ್ದಾಳೆ. ಹಾಗಾಗಿ ಇವತ್ತು ಸರ್ಕಾರದ ವತಿಯಿಂದ ತಲಾ 5 ಲಕ್ಷ ರೂಪಾಯಿಗಳನ್ನು ಇವತ್ತು ಅವರ ಕುಟುಂಬಕ್ಕೆ ಇವತ್ತು ಚೆಕ್ಕನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಸಾರ್ವಜನಿಕರಲ್ಲಿ ಮುನ್ನೆಚ್ಚರಿಕೆವಾಗಿ ಈಗಾಗಲೇ ನಮ್ಮ ರೆವಿನ್ಯೂ ಇಲಾಖೆಯಿಂದ, ಜಿಲ್ಲಾಡಳಿತದಿಂದ ಸಿಡಿಲದಿಂದ ಹೇಗೆ ತಪ್ಪಿಸ್ಕೋಬೇಕನ್ನೋದಂತೇಳಿ ಒಂದು ಮಾಡೆಲ್ ಆಗಿ ಮಾಡಿದ್ದಾರೆ. ಮತ್ತು ಯಾರೂ ಕೂಡ ಆ ಸಂದರ್ಭದಲ್ಲಿ ಆ ಗಿಡಗಳಿಗೆ ಕುಂತು ಮೊಬೈಲ್ಗಳನ್ನು ಬಳಸಬಾರ್ದು. ಸಾರ್ವಜನಿಕರು ಮತ್ತು ರೈತಾಪಿ ವರ್ಗಕ್ಕೆ ನಾನು ಮನವಿ ಮಾಡೋದಿಷ್ಟೇ, ತಾವು ಸಿಡಿಲು ಬಡಿಯುವಂಥ ಸಂದರ್ಭದಲ್ಲಿ ಗಿಡಗಳಿಗೆ ಹೋಗಿ ಕುಂತ್ಕೊಂಡು ಆ ಮೊಬೈಲ್ಗಳು ಕೂಡ ಮಾತಾಡಬಾರ್ದು. ಮತ್ತು ಗಿಡಗಳಿಗೆ ಆದಷ್ಟು ಅವಾಯ್ಡ್ ಮಾಡಬೇಕು, ಗಿಡಗಳಿಗೆ ಕೂಡಬಾರ್ದು. ಮತ್ತು ತಲೆಯನ್ನು ಬಗ್ಗಿಸಿ ನಿಲ್ಲಬೇಕಂತೇಳಿ ಒಂದು ಚಿತ್ರಗಳನ್ನು ನಾನು ಗ್ರಾಮ ಪಂಚಾಯಿತಿಯ ವಿಡಿಯೋ ಮುಖಾಂತರ ನಿಮ್ಮ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಇದನ್ನು ಅಪ್ಲೋಡ್ ಮಾಡಂತ ಹೇಳ್ತಾ ಇದ್ದೀನಿ. ತಹಸೀಲ್ದಾರ್ ಅವರು ಮತ್ತು ನಮ್ಮ PDO ಅವರು ಅವೇರ್ನೆಸ್ ಕೊಡುವಂಥ ಕೆಲಸವನ್ನು ಮಾಡೋದು. ಮತ್ತು ಇದು ಭಗವಂತನ ಇಚ್ಛೆ. ನಾವು ಆಕಸ್ಮಿಕವಾಗಿ ನಾವು ಎಷ್ಟೇ ಜಾಗೃತಿ ಇದ್ರೂ ಕೂಡ ಒಂದೊಂದು ಸಾರಿ ಘಟನೆಗಳಾಗ್ತವೆ. ಆದರೂ ಕೂಡ ನಾವು ಜಾಗೃತಿಯನ್ನು ವಹಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಆ ಕುಟುಂಬಕ್ಕೆ ಮತ್ತು ಅವರ ಕುಟುಂಬದ ಏನು ಸದಸ್ಯರಿದ್ದಾರೆ ಅವ್ರ ದುಃಖವನ್ನು ಭರಿಸುವಂಥದ್ದು ಭಗವಂತ ಅವರಿಗೆಲ್ಲ ಏನು ಇವತ್ತು ಆದಂಥ ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಅವರಿಗೆ ಕೊಡಲ ಅಂತೇಳಿ ನಾನು ಹಾರೈಸ್ತೇನೆ. ಶನಿವಾರ ಜಟಾಪಟಿ ರಾಜ್ಯದಲ್ಲಿ ಕೆರಳಿದ ಬ್ರಾಹ್ಮಣ ಸಮಾಜ. ರಾಯಚೂರು ಜಿಲ್ಲೆಯಲ್ಲೂ ಬ್ರಾಹ್ಮಣ ಸಮುದಾಯದಿಂದ ಪ್ರತಿಭಟನೆ. ಬ್ರಾಹ್ಮಣ ಸಮುದಾಯಕ್ಕೆ ಘೋರ ಅನ್ಯಾಯ. ಕೆಲ ಕೂಚೋದ್ಯ ವ್ಯಕ್ತಿಗಳು ಇದನ್ನು ಮಾಡಿದ್ದಾರೆ. ಇದು ಖಂಡನೀಯ. ಅಧಿಕಾರಿಗಳನ್ನು ಅಮಾನತು ಮಾಡಲು ಒತ್ತಾಯ. ಪರೀಕ್ಷೆಯಿಂದ ವಂಚಿತ ವಿದ್ಯಾರ್ಥಿಗೆ ಪರೀಕ್ಷೆ ಬರೆಯಲು ಅನುವು ಮಾಡಲು ಒತ್ತಾಯ. ತಾಳಿ ಕಾಲುಂಗರ ಜನಿವಾರ ತೆಗೀರಿ ಎನ್ನುವುದು ಸರಿಯಲ್ಲ. ದಾರದಲ್ಲಿ ಮೈಕ್ರೋಫೋನ್ ಬಳಸುತ್ತಾರೆಂಬ ಅಜ್ಞಾನ ಪ್ರದರ್ಶಿಸಿದ್ದಾರೆ ಅಧಿಕಾರಿಗಳು. ಧಾರ್ಮಿಕ ಭಾವನೆಗಳನ್ನು ಕದಿಡಿ ಕೋಮುವಾದ ಅಧಿಕಾರಿಗಳು ಸೃಷ್ಟಿ ಮಾಡುತ್ತಿದ್ದಾರೆ. ಉದ್ದೇಶಪೂರ್ವಕವಾಗಿ ಬ್ರಾಹ್ಮಣ ಸಮಾಜಕ್ಕೆ ಅವಮಾನ ಮಾಡುವ ಉದ್ದೇಶ. ಅಧಿಕಾರಿಗಳಿಂದ ಇಲ್ಲ ಸಲ್ಲದ ನಿಯಮ ರೂಪಿಸಿ ಈ ರೀತಿ ಮಾಡುತ್ತಿದ್ದಾರೆ ಎಂದು ಅಸಮಾಧಾನ. ಬೆಂಗಳೂರು ಜಿಲ್ಲಾ ಘಟಕ ರಾಯಚೂರು
ಇವರಿಗೆ ಸನ್ಮಾನ್ಯ ಡಾಕ್ಟರ್ MC ಸುಧಾಕರ್, ಮಾನ್ಯ ಉನ್ನತ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಮಾನ್ಯ ಜಿಲ್ಲಾಧಿಕಾರಿಗಳ ರಾಯಚೂರು ಇವರ ಮುಖಾಂತರ ಮಾನ್ಯರೇ, ವಿಷಯ CET ಪರೀಕ್ಷೆ ಬರೆಯಲು ಬ್ರಾಹ್ಮಣ ವಿದ್ಯಾರ್ಥಿ ಜನಿವಾರ ತೆಗೆಯಲು ಸೂಚಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಈಗಾಗಲೇ CET ಪರೀಕ್ಷೆ ಪ್ರಾರಂಭವಾಗಿದ್ದು ದಿನಾಂಕ 17/4/2025 ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಮತ್ತು ಬೀದರಿನ ಪರೀಕ್ಷೆ ಬರೆಯಲು ಬಂದ ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆದು ಪರೀಕ್ಷೆ ಬರೆಯುವಂತೆ ಸೂಚಿಸಲಾಗಿತ್ತು. ಇದು ಬ್ರಾಹ್ಮಣ ಜನಾಂಗದ ಧಾರ್ಮಿಕ ಭಾವನೆ ಧಕ್ಕೆ ತರುವಂಥ ಕೃತ್ಯವಾಗಿದ್ದು ಇದನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ತೀವ್ರವಾಗಿ ಖಂಡಿಸುತ್ತದೆ. ಮಾನ್ಯ ಉನ್ನತ ಶಿಕ್ಷಣ ಇಲಾಖೆ ಈ ರೀತಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಸೂಚನೆಯನ್ನು, ಸುತ್ತೋಲೆಗಳನ್ನು ಹೊರಡಿಸಲಾಗಿದೆಯೋ, CET ಪರೀಕ್ಷೆಯು ಬ್ರಾಹ್ಮಣ ಧರ್ಮದ ಜನರ ಜನಿವಾರಕ್ಕೂ ಏನಾದರೂ ಸಂಬಂಧವಿದೆಯೋ ಇದ್ದರೆ ಮಾನ್ಯ ಸಚಿವರು ಸ್ಪಷ್ಟೀಕರಣ ನೀಡಬೇಕು. ಈ ಘಟನೆ ಮುಖ್ಯ ಕಾರಣವಾಗಿ ತೀರ್ಥಹಳ್ಳಿ ಹಾಗೂ ಬೀದರ್ನ CET ಪರೀಕ್ಷಾ ಕೇಂದ್ರದ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಆಗ್ರಹಿಸುತ್ತೇವೆ ಹಾಗೂ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಮರುಕಳಿಸದಂತೆ ಎಚ್ಚರಿಕೆ ನೀಡಬೇಕು. ಒಂದು ವೇಳೆ ಪರೀಕ್ಷೆಯಿಂದ ವಂಚಿತರಾದವರಿಗೆ ಮರು ಪರೀಕ್ಷೆ ಅವಕಾಶ ಮಾಡಿಕೊಡಬೇಕೆಂದು ಆಗ್ರಹಿಸುತ್ತೇವೆ. ತಮ್ಮ ವಿಶ್ವಾಸಿ ರಮೇಶ್ ಕುಲಕರ್ಣಿ, ಜಿಲ್ಲಾ ಪ್ರತಿನಿಧಿ, ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ, ರಾಯಚೂರು. मेजॉरिटी कितना 6-7 लोगों को नॉन मुस्लिम रख सकते हैं, लेकिन एक्ट में जो लिखे ಸರ್ಕಾರದ ವಾಕ್ಫ್ ಕಾಯ್ದೆ ತಿದ್ದುಪಡಿಯ ವಿರುದ್ಧ ರಾಯಚೂರಿನ ವಾಕ್ಫ್ ಬಚಾವೋ ಆಂದೋಲನ ಸಮಿತಿ ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಭಾರಿ ಸಂಖ್ಯೆಯಲ್ಲಿ ಆಗಮಿಸಿದ ಮುಸ್ಲಿಂ ಸಮುದಾಯದ ಸಂಘಟನೆಗಳು ಕೇಂದ್ರ ಬಿಜೆಪಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆ ಕೂಗಲಾಯಿತು. ಈ ಮಧ್ಯೆ ಪ್ರತಿಭಟನೆಗೆ ಸೇರಿದ ಜನಸೋವ ಮಂದಿಗಾಗಿ ಹಳೆ ಜಿಲ್ಲಾಧಿಕಾರಿ ಮಾರ್ಗದ ಪ್ರಮುಖ ರಸ್ತೆ ಸಂಚಾರ ಸ್ಥಗಿತಗೊಂಡು ಟ್ರಾಫಿಕ್ ವ್ಯವಸ್ಥೆ ಅಸ್ತವ್ಯಸ್ತಗೊಂಡು ಮುಖಂಡರು ಪ್ರತಿಭಟನಾ ಸ್ಥಳದಲ್ಲಿ ಸೇರಿದವರು ಘೋಷಣೆಗಳನ್ನು ಕೂಗುತ್ತಾ ವಾಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ವಾಕ್ಫ್ ತಿದ್ದುಪಡಿಯ ವಿರುದ್ಧ ಪ್ರತಿಭಟನೆಯಲ್ಲಿ ರಾಷ್ಟ್ರಧ್ವಜ ಪ್ರತಿಭಟನೆಕಾರರಿಗೆ ಹೊಸ ಚೈತನ್ಯ ತುಂಬಿತು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಭಾರಿ ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರು ಹಾಗೂ ಯುವಕರು ಘೋಷಣೆ ಕೂಗಲಾಯಿತು. ನಂತರ ವೇದಿಕೆ ಸಮಾವೇಶ ಕಾರ್ಯಕ್ರಮ ನಡೆಯಿತು. ನಂತರ ಮುಸ್ಲಿಂ ಸಮುದಾಯದ ಮುಖಂಡ ಡಾಕ್ಟರ್ ರಜಾಕ್ ಉಸ್ತಾದ್ ಮಾತನಾಡಿ, ವಾಕ್ಫ್ ತಿದ್ದುಪಡಿಯ ಕಾಯ್ದೆ ಸಂಪೂರ್ಣ ಅಸಂವಿಧಾನಿಕದಿಂದ ಕೂಡಿದೆ. ವಾಕ್ಫ್ ತಿದ್ದುಪಡಿಯ ಮಸೂದೆ ಲೋಕಸಭೆಯಲ್ಲಿ ಮಂಡಿಸುವಾಗ ಕೇವಲ 8 ಜನ ಮುಸ್ಲಿಂ ಹಾಗೂ ಬೇರೆ 12 ಜನ ಮುಸ್ಲಿಂ ನೇತರರು ಇದ್ದು ಬಹುಸಂಖ್ಯಾತ ಮುಸ್ಲಿಂ ಸಮುದಾಯದ ಜನರು ಇಲ್ಲದಿದ್ದರೂ ವಾಕ್ಫ್ ತಿದ್ದುಪಡಿ ಮಸೂದೆ ಮಂಡನೆ ಮಾಡಲಾಗಿದೆ. ರಾಯಚೂರು ನಗರದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ನಿರ್ದೇಶನದಂತೆ ಇಡೀ ದೇಶಾದ್ಯಂತ ಕಳೆದ 15 ದಿನಗಳಿಂದ ಇಡೀ ದೇಶಾದ್ಯಂತ ನಮ್ಮ ಮುಸ್ಲಿಂ ಬಾಂಧವರು ದೇಶಾದ್ಯಂತ ಧರಣಿ ಹೋರಾಟಗಳ ಮುಖಾಂತರ ಧರಣಿ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಅದೇ ರೀತಿ ಇವತ್ತು ರಾಯಚೂರು ನಗರದಲ್ಲಿ ನಾವು ಕೂಡ ನಮ್ಮ ರಾಯಚೂರು ನಗರದಲ್ಲಿ ವಕ್ಫ್ ಬಚಾವ್ ಆಂದೋಲನ ಸಮಿತಿ ಮುಖಾಂತರ ಮತ್ತು ರಾಯಚೂರು ನಗರದ ಎಲ್ಲ ನಮ್ಮ ಯುವಕರು ಸಾರ್ವಜನಿಕರು ಜೊತೆಗೂಡಿ ಇವತ್ತು ಈ ಕರಾಳ ಕಾನೂನಾದಂಥ ವಕ್ಫ್ ತಿದ್ದುಪಡಿ ಕಾಯ್ದೆಯ ಮಸೂದೆ ವಿರುದ್ಧ ನಾವಿವತ್ತು ಈ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಒಂದು ಪ್ರತಿಭಟನೆ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಅದೇ ರೀತಿ ನಾವು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ರಾಯಚೂರು ನಗರದಲ್ಲಿ ಒಂದು ಸುಮಾರು 20,000 ಜನಸಂಖ್ಯೆಯೊಂದಿಗೆ ಒಂದು ಮೆರವಣಿಗೆ ಮುಖಾಂತರ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆದರೆ ಸುಪ್ರೀಂ ಕೋರ್ಟ್ನ ಒಂದು ಏನು ಮೊನ್ನೆ ಸ್ಟೇ ಸಿಕ್ಕಿತ್ತು ಆ ಕರಾಳ ಕಾನೂನ ಮಸೂದೆಯ ವಿರುದ್ಧ. ಹಾಗಾಗಿ ನಮ್ಮ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನಿರ್ದೇಶನದಂತೆ ನಾವು ಮೆರವಣಿಗೆಯನ್ನು ಸ್ಥಗಿತಗೊಳಿಸಿ ಒಂದು ಶಾಂತ ರೀತಿಯಿಂದ ಇವತ್ತು ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಒಂದು ಶಾಂತ ರೀತಿಯಿಂದ ನಾವೆಲ್ಲ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಈ ಕರಾಳ ಕಾನೂನನ್ನು ನಮ್ಮ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ನಾವು ಭಾಳ ಒಂದು ಗಟ್ಟಿಯಾಗಿ ವಿರೋಧವನ್ನು ಮಾಡಿ ಮುಂದೆ ಕೂಡ ಈ ಕಾನೂನನ್ನು ಕೇಂದ್ರ ಸರ್ಕಾರ ಇಡೀ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡಿಬೇಕು. ಆ ಹಿಂಪಡೆಯವರೆಗೂ ನಾವು ಇಡೀ ದೇಶಾದ್ಯಂತ ಮತ್ತು ರಾಯಚೂರು ನಗರದಲ್ಲಿ ನಾವು ಈ ಕಾನೂನನ್ನು ಹಿಂಪಡೆಯವರೆಗೂ ಅನೇಕ ರೀತಿಯಲ್ಲಿ ಹೋರಾಟವನ್ನು ಮುಂದುವರಿಸಲಿಕ್ಕೆ ಬಯಸ್ತಾ ಇದ್ದೀವಿ. होगा हिंदुस्तान के इतिहास में कभी भी कोई बिल वापिस नहीं लिए थे. पहली बार जो फार्मर्स बिल को मजबूरन गवर्नमेंट को वापस लेना पड़ा, उसके लिए 900 फार्मर की शहादत हुई देश में. बिल ऐसे ही वापस नहीं जाता.
ऐसा शहादत हुआ देश में जब तीनों के तीनों काले कानूनों वापिस लेना पड़ा, फार्मर के सामने पार्लियामेंट को झुकना पड़ा। ऐसा इतिहास में कभी नहीं हुआ था। ये गवर्नमेंट में वैसा भी हुआ। ये मत समझो कि ये वापिस नहीं जाता, ये बिल भी इंशाल्लाह वापिस जाएगा। डेफिनेटली इंशाल्लाह ये वापिस जाने वाला है, क्योंकि ये अनकॉन्स्टिट्यूशनल है।